ಅಡಿಗೆ ಸಂಬಂಧ ಸಾಕಾಗಿತ್ತು ನೋಡುವ. ಪ್ರೇಮಿ, ಏ ಪ್ರೇಮಿ, ಓ ಅಡಿಗೆ ಮನೆಯಾಗದೀನಿ ಬಾ. ಏನ್ ಮಾಡತ್ತಿಲ್ಲ ಏ ಪ್ರೇಮಿ? ಒಟ್ಟು ಅಡಿಗೆ ಮಾಡಿದೆ, ಮಾಡಿ ಅವು ಕಟ್ಟಿಗಿನ ಸುಡಾತಿದ್ವು, ಆರ್ಸಾಕತ್ತಿದ್ದೆ, ಅದ ಕಟ್ ಹೋಗಿ ಹಿಡ್ದೈತಿ ನೋಡು. ಅಲ್ಲ ಒಂದು ಗ್ಯಾಸ್ ತಗೋಬೇಕಿಲ್ಲ? ಅಯ್ಯ ಬಾ, ನನ್ನ ಗಂಡ ಹೇಳಿ ಅಂದ ಬಾಯ್ ಮಂಡಾತು, ಅವನೇನು ಗ್ಯಾಸ್ ತಂದು ಕೊಡ್ಲಿಲ್ಲ. ಕುಂದರಾರತ್ನಿ, ಏನು ಹಿತ್ತಲ್ದಾಗ ಹಚ್ಚಿ ಬಂದೆ, ಏನು ಮುಂಚೆ ಬಾಗಲ್ದಾಗಿಂದ ಹಚ್ಚಿ ಬಂದೆ? ಮುಂಚೆ ಬಾಗಲ್ದಿಂದ ಬಂದೆ. ನಮ್ಮ ಅತ್ತಿ ನಮ್ಮ ನಾದ್ನಿನ ಪೇಟೆಗೆ ಹೋಗ್ಯಾರ, ಏನೋ ತಗೊಳೋದೈತಂತ ಅವಕ್ಕ. ಅತ್ತಾಗ ಹೋದ್ವು, ಅದಕ್ಕೆ ನಾನು ಇತ್ತ ಬಂದ್ಬಿಟ್ಟೆ ಬಾಗ್ಲ ಮುಂದೆ ಮಾಡ್ಕೊಂಡು. ಏನು ತರಕ್ಕೆ ಹೋಗ್ಯಾರಂತೆ? ಇವಾಗ ಎದಕ್ಕೆ ಹೊಕ್ಕಾವೋ, ಏನು ತರ್ತಾವೋ ಅವಕ್ಕ ಗೊತ್ತಾ ಪ್ರೇಮಿ? ಏನೋ ನಾವು ಹಗಲೆಲ್ಲ 20 ಸರಿ ಪ್ಯಾಟಿಗೆ ಹೊಕ್ಕೇವ ಅಂತ ಹೇಳಿ ಪ್ಯಾಟ್ಯಾಗ ಹೊಕ್ಕಾರ. ಅದೇನು ತರ್ತಾರ ಏನು ನನಗಂತೂ ಗೊತ್ತಿಲ್ವ. ತಂದಿದ್ದು ಒಂದು ದಿನ ತೋರ್ಸೋದಿಲ್ಲ, ಬಂದಿದ ತಕ್ಷಣ ತೊಗೊಂತಾರ, ಕ್ವಾಣಿಗೆ ಹೊಕ್ಕಾರ, ಟ್ರೆಜರಾಗಿ ಇಟ್ಕೋತಾರ, ಕಿಲಿ ಪಟಕ್ಕನ ಹಾಕೋತಾರ. ನಾವು ಮತ್ತೆ ಬುಂಡುಗಡಿಗೆ ಕಿಲಿ ಸಿಗಿಸ್ಕೊಂಡ್ಬಿಡ್ತಾಳೆ, ಮುಗಿದು ಹೋತ್. ಅವ್ರು ಏನು ತಂದ್ರಂತನೂ ಗೊತ್ತಾಗಲ್ಲ, ಏನು ಬಿಟ್ಟಾರಂತನೂ ಗೊತ್ತಾಗಲ್ಲ. ನಮ್ಗಂತೂ ಏನು ಹೇಳೋದಿಲ್ಲ ಅವರು. ಹತ್ತದ ಏನು ತರ್ತಿದ್ದಾರೆ ಇವ ತೋರಿಸ್ತಿರೋದಂಥದ್ದು. ಏನು ತರ್ತಾವ ಅವ ಭಾಳ ಅಂದ್ರೆ ಕಿಗೊಟ್ಟು ಬಂಗಾರ ಮಾಡಿಸಿಟ್ಕೊಂಡಿರ್ತಾಳ ಮಗಳಿಗೆ, ಇಲ್ಲ ತನಗೆ ಮಾಡಿಸ್ಕೊಂಡಿರ್ತೈತಿ. ಇಲ್ಲ ಅಂದ್ರೆ ಒಂದು ಕಮ್ಮನ್ 1-2 ಸೀರೆ ತಂದಿರ್ತಾರ ಅಟ್ಟೆ. ಇದ್ರ ಬಿಟ್ಟು ಇನ್ನೇನು ತರ್ತಾವ ಅವರ? ಏನೋ ಒಂದು ಬಾಳೆಗೆ ತಂದವ, ಏನು ಬದುಕಿಗೆ ತಂದವ ಅವರ? ಅಲ್ಲಿ ಅದನ್ನೆಲ್ಲ ಮಾಡಿಸ್ಕೊಳಕ್ಕೆ ರೊಕ್ಕ ಎಲ್ಲಿ ಬರ್ತಾವ ಅವ್ರಿಗೆ? ಹೆಂಗಂದ್ರೆ ನನ್ನ ಗಂಡನ ಕೊಡ್ತಾನ. ಇವ ಇಸಬೇಟ್ ಆಡ್ದಾಗ ಲಕ್ಷ ಗಂಟ್ಲೆ ಗೆದ್ದಿರ್ತಾನ, ಅವ್ರಿಗೆ ಲಕ್ಷ ಏನೋ 1000 ಏನೋ ಕೊಟ್ಟಿರ್ತಾನ. ಇವ್ ಗೆದ್ದಾಗೆಲ್ಲ ಅವನ ಹತ್ರ ಕಿತ್ಕೊಂಡು ಇಟ್ಕೊಂಡು ಹಾಳೆ ಮಾಡ್ಕೊಂಡು ಇವ್ರು ಇದನ್ನ ಮಾಡಿಸ್ಕೋತಾರ. ಇದು ಕಸಬರಿಗೆ ಅವ್ರ ತಂಗಿ ಅವ್ರ ಅವ್ವ ಕೇಳಿದ್ರೆ ಕೊಡ್ತೈತಿ, ನಾ ಕೇಳಿದ್ರೆ 10 ರೂಪಾಯಿ ಕೊಡೋದಿಲ್ಲ. ಇದ್ರ ಕೈ ಸೇದ್ಲಿ. ನೋಡ್ ಹೆಂಡತಿಗೆ ನನಗೆ ಹೆಚ್ಚಾಗಿದ್ದಾರನ ಅವ್ರಿಗೆ ಹೆಂಡತಿ ತಮಗೆ ಬೇಕಾದಾಗಟ್ಟ ನೆನಪಕ್ಕಾರವ, ಇಲ್ಲಾಂದ್ರೆ ನೆನಪಾಗುದಿಲ್ಲ ಅವ್ರಿಗೆ. ಏವ ಎಲ್ಲಾರ ಮನ್ಯಾಗ ಅದ ಬಿಡು, ಎಲ್ಲಾರ ಮನ್ಯಾಗ ಹಂಗಿರಾಕಿಲ್ವ, ನಮ್ಮ ಮನ್ಯಾಗಿಂತತಿ ಹೆಚ್ಚಿಂದೈತಿ. ಪ್ರೇಮಿ ನೀನು ಪುಣ್ಯ ಮಾಡಿಬಿಡು, ಇಂಥ ಗಂಡನ ಪಡಿಬೇಕಂದ್ರೆ. ಅಲ್ಲ ದುಡ್ದಿದ್ದು ಹೊಲದ್ದು ಬಂದಿದ್ದೆಲ್ಲ ನಿನ್ನ ಕೈಯಾಗ ತಂದು ಕೊಡ್ತಾನಂತಲ್ಲ ನಿನ್ನ ಗಂಡ. ಬೇಷ್ ಬಿಡುವ. ಯಾರತ್ನಿ ಏನು ಬೇಷಯ್ಯವ, ನಂದು ಒಂದು ಕಾಲದಾಗ ನಿಂದು ಬೇಸಿ ನಂದು ಹೇಸಿಯಾಗಿತ್ತು ಬರ್ತೈತೇನ? ನಾನು ನಾದಿ ಒಂದು ಹದಕ್ಕೆ ತಂದೆ ನನ್ನ ಗಂಡನ ಏನು ಕಡಿಮೆ ಇದ್ದು ಅನ್ಕೊಂಡಿನ ಮುಂಚೆ. ಏಯವ್ವ ಹೊಲದ್ದು ಅಲ್ಲಿದು ಇಲ್ಲಿದು ಎಲ್ಲಿದ ರೊಕ್ಕ ಬರಲಿ ತೊಂಡಗೆ ಅವ್ರವ್ವನ ಕೈಯಾಗ ಗಾಳೆ ಮಾಡವ. ಅವ್ರವ್ವ ಗಾಳೆ ಮಾಡಿಟ್ಕೊಂಡು ತೊಂಡೋಗಿ ಮಗಳು ಮನೆಗೆ ತುಂಬಾಕಿ. ನಮಗೇನು ಮಕ್ಕಳು ಮರಿ ಇರಾಕಿಲ್ಲ, ಅವಕ್ಕೆ ಸಾಲೇನ ಮೂಲೇನ ಅವು ಕಲ್ಸೋದೇನ ಬೆಳೆಸೋದೇನ ಉಣ್ಸೋದೇನ ತೊಡ್ಸೋದೇನ ನಮ್ಮದು ಖರ್ಚಿರೋದಿಲ್ಲ. ತೊಂಡೋಗಿ ಮಗಳ ಮನೆಗೆ ತುಂಬ್ತಿದ್ಲು ಅಂತೇಳಿ ನಾವೊಂದಿನ ನೋಡಮಟ್ಟ ನೋಡಿ ಏರ್ಗಾಯಿ ತೊಗೊಂಡು ಹುಯ್ಯಿ ಅಂತ ನಿಂತೆ ನೋಡು. ಅವಾಗ ಸೀದಾ ನನ್ನ ಗಂಡ ತಂದು ನನ್ನ ಕೈಯಾಗ ಕೊಡಾಕತ್ತ. ನನ್ನ ಗಂಡ ಏನು ಕಡಿಮೆ ಇಲ್ಲೇವ, ಈಗ ಒಂದು ದಾರಿಗೆ ಬಂದಾನ, ನಾನು ನಾದ್ದಲ್ಲೇ. ನೋಡವ ಸೂರ್ಯಪ್ಪನ ಹಂಗ ಇತ್ತ. ಎಲ್ಲ ಗಂಡಸರು ಒಂದ ಬಿಡ ರತ್ನಿ, ಎಲ್ಲಾರ ಮನೆಗೂ ಇದ ಹಣೆ ಬರೋಣ. ಅವು ಎಲ್ಲ ತೊಂಡೋಗಿ ಅವನ್ಗ ಕೈಯಾಗ ಕೊಡ್ತಾವು, ಯಾವ್ದಿರ್ತೊಂಡು ಮಗಳ ಮನೆಗೆ ತುಂಬ್ತಾವು. ಎಲ್ಲ ಇವು ಅತ್ತಿದಿರೋ ಅವ, ಇವು ಗಂಡದಿರೋ ಅವ. ನಾವು ಬೇರೆದವ್ರ ಮನೆಯಿಂದ ಬಂದೇವಿ ಅಂದ್ರೆ ತೊಂಡೋಗಿ ನಾವು ನಮ್ಮ ತವ್ರ ಮನೆಗೆ ಕೊಡ್ತೇವೆ ಏನು ಅನ್ನರಂಗೆ ಮಾಡ್ತಾರೆ. ನಾವು ನನ್ನ ಕೈಯಾಗ ಕೊಟ್ಟರೆ ಇವ್ರ ಮನೆಗೆ ಹಾಕೋದು ಅರ್ವ ಇರೋದಿಲ್ಲ ಅವಕ್ಕೆ. ನನ್ನ ಕೈಯಾಗ ಕೊಟ್ರೆ ನಾನು ಮನೆಗೆ ಮಕ್ಕಳಿಗೆ ಇವಕ್ಕೆ ಚಂದ ಮಾಡಿ ಬಡಿತೀನಿ. ತೊಂಡಗಿ ಅವ್ರ ಅವನ ಕೈಯಾಗ ಕೊಡ್ತಾರೆ. ಹಾಕಿ ಮಗಳಿಗೆ ಗಾಳೆ ಮಾಡಿ ಇಟ್ಟಿಟ್ಟು ಈಗ ಇನ್ನೊಂದು ಲಗ್ನ ಮಾಡಿ ಮೈ ತುಂಬ ಬಂಗಾರ ಹಾಕಿ ಕಳ್ಸಕ್ಕೆಲ್ಲ ಆಳಕ್ಕೆ ತಿಳ್ಕೊ. ಅವ್ವ ನೋಡು ಏನು ಮಾಡ್ತಿ ಹೊಲವಾನ. ಈ ನಾದಿದ್ದ ಮನ್ಯಾಗ ನಾಯಿನೂ ಬಾಳೆ ಮಾಡೋದಿಲ್ಲ ಅಂತಾರಲ್ಲ, ಸುಳ್ಳಲ್ಲಿ ನೋಡೋದು. ಹೌದವಾ, ನಮ್ಮ ಮನ್ಯಾಗಂತೂ ಒಂದು ಬೀದಿ ನಾಯಿ ಸಾಕ್ದಂಗೆ ಆಗ್ಬಿಟ್ಟತ್ ನೋಡಿ ನಮ್ಮ ನಾದ್ನಿ. ದೌಡು ಓಡಿಸ್ಲಕ್ಕಿನ ಲಗ್ನ ಮಾಡಿ ಬಾ ದಿನ ಇಟ್ಕೊಳಕ್ಕೆ ಹೋಗಬೇಡ, ನಿನಗ ಕುತ್ತಿಗೆ ಗುರ್ಲಕ್ಕಿ. ಅದನ್ನ ವಿಚಾರ ಮಾಡಾಕತ್ತೀನಿ. ಅದನ್ನ ಅಂದಾರ ಹುಡ್ಕಾಕತ್ತಾರ ಗಂಡು. ಆಕಿ ಅವನ ಒಲ್ಲಿ ಇವನ್ ಒಲ್ಲಿ ಅತ್ತಾಳ. ತಂದ 2ನೇ ಸಂಬಂಧ ಹಡಿಬಿಟ್ಟಿ ಯಾವ್ದಾರು ಒಂದು 2ನೇ ಸಂಬಂಧ ಆಗ್ವಲ್ದಕ್ಕ ಕಟ್ಕೊಂಡು ಹೋಗಾಕ ದಾಡಿನ ಅದಕ್ಕೆ. ಆಕಿಗೆ ಈ ಧಾರಾಯ ಬರ್ತಾರಲ್ಲ ಹೀರೋಗಳು, ಅವ್ರಂಗ ಗಂಡ ಬೇಕತ್ತ ಬಡ್ಕೊತಾಳ. ಈಕೇನು ಭಾಳ ಕಮ್ಮಗದಾಳನ. ನೋಡಿಲ್ಲ ನಮ್ಮ ನಾದ್ನಿ ಮಾರಿ ಚಂದಗೆ ಮಾರಿ ಅನ್ನೋದು ಹನುಮಪ್ಪಯ್ಯ. ಅಯ್ಯ ಹೌದು ಹೇಳು, ಕರೆ ಹಂಗ ಅದಾಳ. ಊರು ಹೊರಗಿರ ಹನುಮಪ್ಪ ಎಣ್ಣೆ ಬಸಿತಿರ್ತಾನಲ್ಲ, ಹಂಗೆ ಯಾವ ನೋಡಿದ್ರೆ ಮಾರಿ ಎಣ್ಣೆ ಬಸಿತಿರ್ತೈತಿ ಸುದ್ದಿ. ಆದ್ರೆ ಏನು ಕಮ್ಮಗೈತಿ ಹಾಗೆ ಹೀರೋನ ಅಂತ ಬೇಕಂತ ಯಾವ್ದಾರು ಒಂದು 2ನೇ ಸಂಬಂಧ ಮಾಡ್ಕೊಂಡು ತೊಲಗಲಾರ್ದ. ಅಯ್ಯ ನಾನು ಅದನ್ನಂತೀನಿ ನನ್ನ ಗಂಡಗ. ಇಲ್ಲ ಮೊದ್ಲೇ ಹಿಂಗಾಗೈತಿ, 2ನೇದಾರು ಬರಬರಿ ನೋಡ್ಕೊಡೋನು, ಆಕೆ ಹೇಳ್ದಂಥದ್ದು ಕೊಡೋನು, ಆಕೆ ಹೇಳ್ದತ್ತಕ್ಕೆ ಮಾಡೋಣ. ಇದು ಹಂಗೆ ಕುಡಿತೈತಿ ಗೆಜ್ಜೆ ಕಟ್ಕೊಂಡು ಥೈ ಅಂತಂದು. ಯಾವ ಖ್ಯಾತಿ ಹಾಕ್ಬಿಡ್ತಿ ಬಿಡ. ಇವ ಸಾಕಾಗೈತವಾ ಪ್ರೇಮಿ, ನನಗತ್ತನು ಸಾಕಾಗೆ. ಮತ್ತೆ ಹೋಗಿದ್ದೆ ತವ್ರ ಮನೆಗೆ, ಮತ್ತು ನಾಯಿ ಕತೆ ಕೈಕಾಲು ಬಿದ್ದು ಕರ್ಕೊಂಬಂದವ್ ನನ್ನ. ಮತ್ತು ಅದೇ ಹೋಲಿ ಬಿಡು. ಇನ್ನು ಮ್ಯಾಗಾರ 10 ಬಸ್ನಾಗ ಇಟ್ಕೋ. ಅಯ್ಯ ಏನು 10 ಬಸ್ನಾಗ ಇಟ್ಕೊಳ್ಳೋದ ಏನು, ಅವು ಮಿಕ್ಕಿ ನಿಂತಾವ್, ಏನಾಗುದಿಲ್ಲ. ಅಯ್ಯ ನಂಬುದು ಬಿಡು. ಸರಳಿಯರ ಮನ್ಯಾಗ ಏನೋ ಬಾಯಿ ಆಗಾಕತ್ತಿತ್ತಲ್ಲ, ಏನಂತ ಏನ ಬಾಯಿ ಆಗಾಕತ್ತಿತ್ತ? ಇದ್ರ ಸಂಬಂಧ ನಂಗೆ ಗೊತ್ತಿಲ್ವಾ? ಅಯ್ಯ ನಾನು ಹಿತ್ತಲಾಗ ಅರ್ಬಿ ಹೋಗ್ಯಾಕತ್ತಿದ್ದೆ. ಏನ ನಾವು ಹೆಂಗೆ ಬೇಕಾದ್ರೂ ಇರ್ತೀವಿ, ನಾ ಗಂಡ ಹೆಂಡತಿ ಚಲೋ ಇರೋದು ನಿನ್ನ ಮನಸ್ಸಿಗೆ ಇಡಿಸುವಲ್ದು ಅಂತೇಳಿ ಅವ ರವ್ಯಪ್ಪಣ್ಣ ಅವ್ರ ಅವ್ಗ ಸಿಕ್ಕಂಗ ಮಾತಾಡಕತ್ತಿದ್ದ ಪ್ರೇಮಿ. ಅಯ್ಯಯ್ಯ ಅವ್ರ ಅವ್ಗ ಹಂಗೆಲ್ಲ ಮಾತಾಡಂಗಿಲ್ಲ ನಾವ. ಹೀಗೆ ಸರಳಿ ಏನನ್ನಾಕತ್ತಿದ್ಲಿ? ಏನ ಸರಳಿದನಿ ಏನು ಚಂದ ಕೇಳಲಿಲ್ಲ. ಆಕಿ ನಾ ಹಂಗಂದಿಲ್ರಿ ಅನ್ನೋದು ಅಟ್ಟ ಕೇಳಾಕತ್ತಿತ್ತು. ಇವು ಮಾತ್ರ ಅವ್ರ ಅವ್ವಗೂ ಸಿಕ್ಕಂಗ ತೊಳೆದು ಹೊರಗೆ ಹೋಗ್ಬಿಟ್ನವ. ಆಕಿ ಕಟ್ಟ ಹಿತ್ಲ ಬಂದ್ರೆ ಕೇಳೋಣ ಅಂದ್ರೆ ಹಡಿಬಿಟ್ಟು ಎಲ್ಲೆಲ್ಲಿ ಹಿತ್ಲಕ್ಕೆ ಬರಲಿಲ್ಲ ನೋಡಾಕಿ. ಕೇಳಕ್ಕಾಗಲಿಲ್ಲ. ಅದಕ್ಕೆ ನಿನಗೇನಾರ ಕೇಳಿಸೇತೇನ ಅಂತಂದು ಕೇಳಕ್ಕೆ ಬಂದೆ. ಅಯ್ಯಯ್ಯ ನಂಗೆ ಗೊತ್ತೇ ಇಲ್ವಾ ಈ ಸುದ್ದಿ. ಎದ್ರ ಸಂಬಂಧ ಜಗಳ ಮಾಡ್ಯಾರ ಏನವ? ನಾನು ಹೊರಗೆ ಹೋಗಿಲ್ಲ. ನಾವು ರೊಟ್ಟಿ ಮಾಡೋದು ಅಡುಗೆ ಮಾಡೋದ್ರಾಗ ಇದ್ರಾಗ ಬಿಜಿ ಆಗ್ಬಿಟ್ಟೇನಿ. ಸುಟ್ಲಿ ಹಸೆ ಕಟ್ಟಿಗೆ ಒಂದು ಚಂದ ಬರಿನ ಉರಿ ಹೊಲ್ದಾಗೈತಿ, ಅದಕ್ಕೆ ಹೊರಗೆ ಹೋಗಿಲ್ಲ ನಾ ಇವತ್ತು. ಅಯ್ಯೋ ನೀ ಮಿಸ್ ಮಾಡ್ಕೊಂಡು ನೋಡ್ಬೇಕಿತ್ತು ನೀ. ಅಯ್ಯ ಬಿಡು, ಎಲ್ಲಿ ಹೊಕ್ಕ ಈ ಕಟ್ ಹೊರಗೆ ಬಂದಾಗ ಕೇಳಿದ್ರಾತು.
ಮತ್ತು ಇನ್ನೊಂದು ಸುದ್ದಿ ಗೊತ್ತಾತ ನಿನಗೆ ಇಲ್ಲವಾ? ಮತ್ತೇನಾತು? ಯಾಕೆ ಸರಳಿ ಗಂಡ ಜಗಳ ಮಾಡಿದ್ರಂತನ? ಅಯ್ಯ ಅಲ್ಲ, ಆಕಿ ಗೌಡ್ರಿ ಹೆಂಡತಿ ಸೋಬಿ ಗೊತ್ತದಾಳಿಲ್ಲ? ಸೋಬಿ ಗೊತ್ತದಾಳ. ನಮ್ಮೂರಕ್ಕೆ ಆ ಮುದುಕು ಕೊಟ್ಟು ಲಗ್ನ ಮಾಡ್ಯಾರ. ರೊಕ್ಕದ ಆಸೆಗೆ ಅವ್ರವ್ವ ಅಪ್ಪ ಭಾಳ ಸುಮಾರು ಅದಾರವ ಅವು ಹೊಲಸಿ. ಅವ್ರವ್ವ ಅಪ್ಪಂದು ರೊಕ್ಕದ ಹೆಂಗಾರ ಹಾಳಾಗಿ ಹೋಗ್ವಲ್ದಕ್ಕ ಆಕಿ ಸೋಬಿ ಸುದ್ದಿ ಗೊತ್ತಾತನು? ಯಾಕೆ ಗೌಡ್ರನ್ನ ಏನಾರ ಬಿಟ್ಟು ಬೇರೆದವ್ನ ಕುಟ್ಟ ಲಗ್ನ ಹೊಂಟಾಳನ? ಅಯ್ಯೋ ನೀನು ಅಷ್ಟು ಕರೆಕ್ಟಾಗಿ ಹೆಂಗೆ ಹೇಳಿದ್ಲೆ ಪ್ರೇಮಿ? ಅಯ್ಯ ಆ ಮುದಾಡ್ಯಾಗ ಈಕಿ 4ನೇ ಹೇಳ್ತೇನೆ 3ನೇ ಹೇಳ್ತೆ. ಈ ಮುದಾಡನ್ ಕುಟ್ಟಾಗ ಅಟ್ ಸಣ್ಣ ವಯಸ್ಸಿನ ಹುಡುಗಿ ಬಾಳ್ಯಾರ ಹೆಂಗೆ ಮಾಡ್ತೈತಿ? ಮತ್ತೆ ಯಾವನಾರ ನೋಡ್ಕೊಂಡು ಹೋಗಿದ್ದಾಳು. ಸ್ವಲ್ಪ ಕರೆಕ್ಷನ್. ಯಾವನ್ ಕುಟ್ಟಾಗೂ ಹೋಗಿಲ್ಲ. ಅವ್ರ ಮನ್ಯಾಗ ಹಾಳ ಮಗನ ಜೋಡಿನ ಅದಾಳಂತ. ಹಾಳ ಮಗನ ಜೋಡಿ ಅದಾಳ? ಯಾರು ಏನು ಓಡ್ ಹೋಗಕ್ಕೆ ತಯಾರಾಗ್ಯಾಳ ಅವ್ನ ಜೋಡಿ? ಓಡೋಗಕ್ಕೆ ಏನು ತಯಾರಾಗಿಲ್ಲಂತ. ಅವ್ರ ಮನ್ಯಾಗ ಹಾಳ ಮಗ ಗಂಗೆ ಅಂತದಾನಲ್ಲ, ಗಂಗೆ ಜೋಡಿ ಅದಾಳಂತ. ಅಯ್ಯೋ ಅವ್ರ ಹತ್ತಿರ ಗನ ಬೆರಿಕೆದಾಳಲ್ಲೇವ ಸೋಬಿಯರ್ ಹತ್ತಿ ಗೌಡ್ತಿ. ಅದು ಹೆಂಗೇವ ಈಕಿದ ಪತ್ತೆ ಹತ್ತದಂಗೆ ಬಿಟ್ಟಾಳು. ಅಯ್ಯೋ ಯಾಕೆ ಗೊತ್ತಾತಂದು ಈಕಿ ಚಪ್ಪಲ್ ಪುಣಿಸ ಕಟ್ತಾಳಕಿ. ಅಯ್ಯಯ್ಯ ಗೊತ್ತಾಗಿ ಏನು ಅವ್ನು ಕುಟ ನಿಮ್ದು ಹೆಚ್ಚು ಮಾತು ಹಂಗೆ ಹಿಂಗೆ ಅಂತೇಳಿ ಆಕಿನೂ ಚಪ್ಪಲ್ ಹರ್ಸ್ಯಾಳು. ಅದಾದ್ಮೇಲೆ ಮಗುಗೆ ಹೆಂದಾಳ ಮಕ್ಕಳು ಮರಿ ಮಾಡ್ಕೊ ಹಂಗೆ ಹಿಂಗತ್ತೇನ ಅಂದಾಳಂತ. ಯಾವುದು ಅವ ಗೌಡ ತೆಲಿಗೆ ಹಾಕೊಳ್ದಂಗೆ ಈಕಿನ ಕೈಯ ಬಿಟ್ಟಾನಂತ. ಅಲ್ಲಿ ಮನೆ ಬಿಟ್ಟು ಎಲ್ಲೂ ಹೊರಗೆ ಹೋಗುದಿಲ್ಲ ಅಂತೀರತ್ನಿ. ಊರಾಗಿನ ಸುದ್ದಿ ಎಲ್ಲ ಗೊತ್ತಿರ್ತಾವ. ನಿನಗೆ ಯಾರು ಹೇಳಿದ್ರಿ ಇದನ್ನ? ಆ ಸೋಬಿ ವಿಚಾರನ? ಅಯ್ಯ ಈಲಿ ಬಸ್ಸಿ ಅವ್ರ ಮನೆಗೆಲ್ಲನ ಕೆಲ್ಸಕ್ಕೆ ಹೋಗೋದು ಅವರೇ ಹೇಳಿದ್ ನನ್ನ ಮುಂದೆ. ಮಶಪ್ಪ ಮೀಸೆ ಬುದ್ಧಿ ಹೇಳ್ದಂಗವ. ಯಾಕೆ ಈರಿ ಬಸ್ಸರ ಏನು ಕಡಿಮೆ ಅದಾರು? ಅವ್ರು ಬಿಡಾಡ್ಯಾರು ಏನ ಹೊಲದಾಗ ಕೆಲಸನ ಮಾಡಂಗಿಲ್ಲತ್ತ. ಯಾವ ನೋಡು ಕರೆಂಟಿನ ಮನ್ಯಾಗ ಗೌಡನ್ ಕುಟ್ಟಾಗ ಇರ್ತಾರಂತ. ಅಯ್ಯೋಯ್ಯ ಹೌದಾ? ನೋಡು ಎಟ್ಟು ನಾನು ಹಡಿಬಿಟ್ಟಾರಿದ್ದಾರು. ತಮ್ಮ ಹದರ ಇಟ್ಕೊಂಡು ಅಕ್ಕಿದ್ ಹೇಳ್ತಾರ. ಎಟ್ಟಿರ್ಬೇಕು ಇವ್ರು. ಮತ್ತು ಇಬ್ರಿಗೂ ಗಂಡಿಲ್ಲ. ಅದಕ್ಕೆ ಗೌಡನ ಸೆಟ್ ಮಾಡ್ಕೊಂಡಾರ ಅವ್ರು. ಅವ ಇವ್ರಿಗೆ ಕಾಯಿ ಹೊಲ್ದಾಗ ಬೆಳೆದಿದ್ದು ಮತ್ತು ಕುಂಡ್ರಿಸಿ ಕೂಲಿ ಕೊಟ್ಟು ಕಳಿಸ್ತಾನಂತ. ಹೊಲ್ದಾಗ ಏನು ಕೆಲಸನ ಮಾಡಂಗಿಲ್ಲತ್ತಿ ಇವರು. ಬರೀ ಅಲ್ಲಿ ಅತ್ತಾಡಿ ಬಡೇ ಫಡಾಳ್ಯಾರಂಗೆ ತಿಂದತ್ತ ಅಡ್ಡಾಡೆ ಮನೆಗೆ ಬರ್ತಾರಂತ. ಗೊತ್ತೈತಿ. ಆಕಿ ಚಂದ್ರಿ ಹೊಕ್ಕಳಲ್ಲ ಅವ್ರ ಜೋಡಿ ಯಾವಾಗಾರ ಒಂದೊಂದು ದಿನ. ಚಂದ್ರಿನ ಹೊಕ್ಕಳತ್ತ ಅವ್ರ ಹೊಲಕ್ಕೆ. ಈಕಿ ಚಂದ್ರಿಗೆ ಯಾಳೇನಾರ ಕಡಿಮೆ ಇದ್ರೆ ಅಟ್ಟ ಹೇಳ್ತಾರ ಅವ್ರು ಬಿಡಾಡ್ಯಾರು. ಇಲ್ಲಾಂದ್ರೆ ಕೆಲಸ ಇರ್ಲಿ ಬಿಡ್ಲಿ ಆ ಹೊಲ್ದಾಗ ಕಾಯಂ ಇವ್ರು ಹೋಗತ್ತಾರ ದಿನ. ಇವ್ರು ಕೆಲಸ ಮಾಡ್ಲಿ ಬಿಡ್ಲಿ ಅವ್ರಿಗೆ ಕೂಲಿ ದಿನ ಬರ್ತಿರ್ತೈತಿ. ಅವ್ರು ಮಾಡೋ ಕೆಲಸನ ಬೇರೆ ಐತಿ ಅಲ್ಲಿ. ನೋಡಿ ಏನ ಮಾಡ್ತಿ? ಗಂಡಿಲ್ಲ ಅಂದ್ರೆ ಇದನ್ನೆಲ್ಲ ಮಾಡ್ಬೇಕತ್ತೈತೇನ ಪ್ರೇಮಿ? ಮರ್ಯಾದಿಂದ ದುಡ್ಕೊಂಡು ತಿನ್ನಕ ಇವ್ರಿಗೇನು ದಾಡಿನ? ನೀ ಅಂತಿ ಮರ್ಯಾದಿಂದ ದುಡ್ಕೊಂಡು ತಿಂದ್ರೆ ಜೀವನ ಆಗೋದಿಲ್ಲನು ಅಂತಂದು. ಮತ್ತೆ ಮರ್ಯಾದಿಂದ ದುಡ್ಕೊಂಡು ತಿಂದ್ರೆ ಕೊಳ್ಳಾಗ ಗುಂಡಿನ ಸರ, ಬೊರ್ಮಾಳ ಸರ, ಉಂಗುರ, ಭೂಮುಖಿ, ಬಂಡವಾಳಿ, ಕಮ್ಮನ್ ಸೀರಿ, ಹುಡುಗರ್ನ ದೊಡ್ಡ ಶಾಲ್ಯಾಗ ಓಸಾಕತ್ತಾರು. ಮತ್ತು 15,000 20,000 ರೂಪಾಯಿ ಮೊಬೈಲ್ ತೊಗೊಳಕ್ಕೆ ಬರೀ ಕೂಲಿ ಮಾಡಿದ್ರೆ ಇದನ್ನೆಲ್ಲ ತೊಗೊಳಕ್ಕೆ ಆಕತ್ತೇನ? ಆ ಏರಿ ಹತ್ರ ಬಸ್ಸಿ ಹತ್ರ ಮೊಬೈಲ್ ನೋಡಿ ಏನು ದೊಡ್ಡ ಮೊಬೈಲ್ ಇಟ್ಕೊಂಡಾರ. ನಾವಿನ್ನು ಕೀಪ್ಯಾಡ್ ಮೊಬೈಲ್ನಾಗ ಅದು ಬರ್ತೈತೇನ? ಅಯ್ಯವ್ವ ಎಲ್ಲ ಯೂಟ್ಯೂಬ್ದಾಗ ನೋಡಿ ಚಂದ್ರಿಗೆ ಹೇಳ್ತಾಳಂತ. ಹಂಗೆ ಹೇಳ್ಯಾರ ಹಿಂಗೆ ಹೇಳ್ಯಾರ ಅಂತಂದು ನೋಡಿ ಹೇಳ್ತಿದ್ದಾರೆ. ಹಡಿಬಿಟ್ಟಾರ ಮಕ್ಕಳನ್ನ ರೊಕ್ಕದ ಸಾಲಿಗೆ ಹಾಕ್ಯಾರ. ಗೊತ್ತೈತೆ ನಿನಗೆ? ನಾನು ನನ್ನ ಗಂಡ ಇಟ್ಟು ಹೈ ಅನ್ನೋ ಹೊಲದಾಗ ದುಡಿದ್ರು ನಮ್ಮ ಮಕ್ಕಳನ್ನ ಅಷ್ಟು ದೊಡ್ಡ ಸಾಲಿಗೆ ಹಾಕೋಕ್ಕಾಗಿಲ್ಲ. ಬರ್ತೈತೆನ? ಅವರು ದೊಡ್ಡದು ಅದು ಎಂಥದ್ದು ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನೋಡಿ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹಾಕ್ಯಾರ. ಯವ್ವ ಹುಬ್ಬಳ್ಳಿಗೆ ಹೊಕ್ಕೋವಕ್ಕೆ ಮಕ್ಕಳು ಶಾಲಿಗೆ. ಬರ್ತೈತೆನ? ತಿಂಗಳ ಬಸ್ಸಿನ ಫೀಸ 8-10 ಸಾವಿರ ರೂಪಾಯಿ ಆಕತ್ತೆ ಅಂತ. ವರ್ಷ ತಿಂಗಳ ಅಲ್ಲ ಮತ್ತೆ ವರ್ಷದ ಹೇಳಾಕ್ತೀನಿ. ನೋಡಿ ಏನ ಮಾಡ್ತಿ? ಅಲ್ಲ ಈ ಗೌಡುಗರ ಮುದುಕಗೇನ ಬುದ್ಧಿ ಇಲ್ಲ. ಕಮ್ಮಗ ಮನ್ಯಾಗ ಎಂತಾರ ಚಂದ ಸಂಸಾರ ಮಾಡಿ ಒಂದು 2 ಮಕ್ಕಳು ಮಾಡ್ಕೊಂಡು ಬಿಟ್ಟು ಈ ಗಂಡ ಸತ್ರ 2 ತಿರ್ಗೋದು ಎದಕಬೇಕಾಗಿತ್ತು ಕಸಬಾರಿಗಿಗೆ? ಯಾವ ನಾವು ಓದ್ತೀವಿ ನೀನು ಅಂತೀವಿ. ಅವ್ರದ್ದು ಏನೈತೆ ಯಾರಿಗೆ ಗೊತ್ತು ಮನಸ್ನ್ಯಾಗ? ನಿಮ್ಮ ಹತ್ತಿಯಲ್ಲಿ ನಾವು ಇಟ್ಟೊತ್ತರ್ಗು ಮಾತಾಡೋದನ್ನ ಕೇಳಿಸ್ಕೊಂಡು ಏನಾರ ಅಂದಾಳು. ನಮ್ಮ ಹತ್ತೆಲ್ಲ ಐತೆವ ಮನ್ಯಾಗ ಹೋಗತ್ತಲ್ಲ ಮುಂಜಾನೆ ಚಂತನ ಶರಣಮ್ಮರ ಮನ್ಯಾಗ ಕೂತು ನಂದು ಆಡ್ಕೊಂಡು ತೋಡ್ಕೊಂಡು ಬರ್ತೈತಿ. ಇಲ್ಲ ಮನ್ಯಾಗ ಯಾರು ನಾನು ಒಬ್ಬಕ್ಕೆ ಅದೇನು. ಅದ ನೀವ ಅಂಜಿಕೆ ಬಂದ್ಬಿಡ್ತಾ. ಆಮೇಲೆ ನಿಮ್ಮ ಮತ್ತೇನಾರ ಇದ್ದು ನೋಡು ಮತ್ತು ನಮ್ಮ ಅತ್ತೆ ಮುಂದೆ ನನ್ನ ಸಸಿ ನಿನ್ನ ಸಸಿ ಸೇರಿ ಆಡ್ಕೊತಾಳಂತಂದು ಹೋಗಿ ಹೇಳ್ಗಿಡಾಳಂತ ಅಂಜಿಕೆ ಅವ್ವ ನನಗೆ. ಅದು ಕರೇನ. ಕುಂದ್ರಲೆ ಒಂದಿಟ್ಟು ಚಹಾ ಮಾಡ್ತೀನಿ. ಮಧ್ಯಾಹ್ನ ಹೊತ್ತಿನ ಚಾಕಿ ಏನು ಬೇಡ. ಇವು ಬರೋ ಹೊತ್ತಾತನ ನಮ್ಮ ನಾದಿನ ನಮ್ಮ ಮತ್ತಿನ ಹೊಕ್ಕನಿ ಮತ್ತು ಬರ್ತೀನಿ. ಅಂದಂಗೆ ಆ ಸರಳಿಯರ ಮನ್ಯಾಗ ಏನು ಜಗಳ ಅಂತ ಕೇಳಿ ತಿಳ್ಕೊ. ಆಯ್ತು ತಗೋ ಬರ್ಲೆ. ಹಲೋ ಚಿನ್ನಿ, ಏನು ಮಾಡತ್ತಿ? ಏನಿಲ್ಲ ಸುಮ್ ಕೂತಿದ್ದೆ. ಯಾರ್ಯಾರದಾರ ಮನ್ಯಾಗ? ಯಾರಿಲ್ಲ, ನಾನು ಅವ್ವ ಅಷ್ಟೇ. ಮಹೇಶ ಕಾಲೇಜ್ಗೆ ಹೋಗ್ಯಾನ, ಅಪ್ಪ ಹೊಲಕ್ಕೆ ಹೋಗ್ಯಾನ. ನೀ ಎಲ್ಲದಿ? ನಾ ಇಲ್ಲೇ ಪಡ್ಸಲ್ಲೇ ಕೂತಿದ್ದೆ. ನೀನು? ನಾನು ಆಫೀಸಿಗೆ ಬಂದೀನಿ. ಈಗ ಊಟ ಟೈಮಲ್ಲ, ಊಟ ಮಾಡೋಕ್ಕೆ ಕ್ಯಾಂಟೀನಿಗೆ ಬಂದಿದ್ದೆ. ಅದಕ್ಕೆ ನೀನು ನೆನಪಾಯ್ತು, ಫೋನ್ ಮಾಡಿದೆ. ನೀನಂತೂ ನಾ ಬೇಕು ಅಂತ ಹೇಳಿ ನೆನೆಸ್ಕೊಂಡು ಬಂದು ನಾನು ಫೋನ್ ಮಾಡಲ್ಲ. ನಾನ ಮಾಡ್ಬೇಕು ನಿನ್ಗೆ ಯಾವಾಗ್ಲೂ. ಹಂಗೇನಿಲ್ಲ ಅಪ್ಪಿ, ನೀ ಯಾವಾಗ ಬ್ಯುಸಿ ಇರ್ತಿ ಇರಲ್ಲ ನನಗೆ ಗೊತ್ತಾಗಲ್ಲ. ಅದಕ್ಕೆ ನೀನು ಫ್ರೀ ಇದ್ದಂಗೆ ಮಾಡ್ತಿ ಅಂತೇಳಿ ಮಾಡಿಲ್ಲ ಅಷ್ಟೇ. ಏನಾರ ಒಂದು ಹೇಳ್ತಿ ಅಷ್ಟೇನೆ. ಮುಂಜಾನೆ ಮಾಡಿದ್ದೆ ತೆಗಿಲಿಲ್ಲ. ನೀ ಬ್ಯುಸಿ ಇರಬೇಕೇನೋ ಅಂತ ನಾವು ವಾಪಸ್ ಮಾಡಲಿಲ್ಲ. ಬೆಳಗ್ಗೆ ನಾನು ಆಫೀಸಿಗೆ ಬರುವಾಗ ನೀವು ಮಾಡಿದ್ದೆ. ಆವಾಗ ನಾನು ಅಲ್ಲಿ ಇಂಜಿನಿಯರ್ ಆಫೀಸಿಗೆ ಹೋಗಿದ್ದೆ. ಆಮೇಲೆ ರಿಟರ್ನ್ ಮಾಡೋಣ ಅನ್ನೋಷ್ಟೊತ್ತಿಗೆ ಆಫೀಸಿಗೆ ಬಂದೆ. ಅದಕ್ಕೆ ಈ ಕಟ್ ಮಾಡೋಣ ಅಂತ ಸುಮ್ಮನಾದೆ. ಸಾರಿ.
ಇರಲಿ ಬಿಡು. ಇಂಜಿನಿಯರ್ ಆಫೀಸ್ಗೆ ಎದಕ್ಕೆ ಹೋಗಿದ್ರಿ? ಅಂದಂಗೆ ಚಿನ್ನಿ, ನಾ ಇದಕ್ಕೆ ಫೋನ್ ಮಾಡಿದ್ದೆ ಅಂದರೆ ಇಂಜಿನಿಯರ್ ಹತ್ರ ನಾ ಪ್ಲ್ಯಾನ್ ಹಾಕಿಸ್ಕೊಂಡು ಬಂದೀನಿ. ಅದಕ್ಕೆ ಎಲ್ಲ ಯಾವ ಥರ ಡಿಸೈನ್, ಇಂಟೀರಿಯರ್ ಡಿಸೈನ್ ಮಾಡಿಸೋದು, ಮತ್ತು ನಿನಗೆ ಯಾವ ಥರ ಬೇಕು ಅಂತ ನೀನು ಬಂದು ಹೇಳಿದ್ರೆ ನಿನಗೆ ಯಾವ ಥರ ಬೇಕೋ ಆ ಥರ ಕಟ್ಟಕ್ಕೆ ಬರ್ತೈತಿ. ಯಾಕಂದ್ರೆ ಮನೆಗಿನ ಮೇಲೆ ನೀನು ಇರೋಕ್ಕೆಲ್ಲ ಅದಕ್ಕೆ. ಅಯ್ಯೋ, ಅದೆಲ್ಲ ನನಗೇನು ಗೊತ್ತಾಗೋದಿಲ್ಲ ಅಭಿ. ಅಲ್ಲೇ ಅತ್ತಿನ ಕೇಳಬೇಕಾಗಿತ್ತು. ಅಲ್ಲೇ ಆಗ್ಲೇ ಅತ್ತಿ ಅಂತ ಕರೆಯಾಕತ್ತಿ? ಮತ್ತೆ ನಮ್ಮಪ್ಪನ ನಿನ್ನ ಆಗಲೇ ಅಳಿಯ ಅಂತ ಕರೆದಿರ್ಬೇಕಾರೆ ನಿಮ್ಮ ಅವ್ವಗೆ ನಾ ಅತ್ತಿ ಅಂತ ಕರಿಬಾರ್ದೇನ? ಏನು ಬಿಡವ, ಅತ್ತಿ ಸೊಸಿ ಒಂದಾಗ್ಬಿರಿ, ನನ್ನ ಒಬ್ಬನ ಮಾಡಂಗೆ ಕಾಣಿಸ್ತೀರಿ. ಅದು ಬಿಡು ಚಿನ್ನಿ, ನೀ ಬರ್ತೀಯಲ್ಲ ಪ್ಲ್ಯಾನ್ ನೋಡೋಣ. ನಾನು ಅವನ್ ಕೇಳಿ ಬರ್ತೀನಿ. ಅಲ್ಲ, ನಮ್ಮ ಮದುವೆಗೆ ಅವ್ರ ಹ್ಞೂ ಅಂದಾರು, ಮದುವೆನೂ ಫಿಕ್ಸ್ ಆಗೈತಿ. ಮತ್ತು ಯಾಕಲಿ ನೀವು ಹೋಗು ಚಿನ್ನಿ. ಹಾಗೆಲ್ಲ ಆದ್ರೂ ನಮ್ಮನ್ಯಾಗ ಬಿಡೋದಿಲ್ಲಪ್ಪ. ನಿನಗೆ ಬರ್ತಿದ್ದಾಯ್ತಲ್ಲ, ಕೇಳ್ತೀನಿ. ಹೋಗು ಅಂದ್ರೆ ಬರ್ತೀನಿ. ಇಲ್ಲಾಂದ್ರೆ ನಾನೇ ಬರ್ಲೇನ ಕಳ್ಸಂತ ಕರ್ಕೊಂಡು ಬರಾಕ? ಬೇಡ, ಏನಾರ ಅಂದ್ರೆ ಏನು ಅನ್ನೋದಿಲ್ಲ, ನಾ ಬರ್ತೀನಿ. ನಾ ಬಂದು ಕೇಳ್ತೀನಿ ಕಳಿಸು ಅಂತ. ಇಬ್ರು ಸೇರಿ ಆ ಇಂಜಿನಿಯರ್ ಆಫೀಸಿಗೆ ಹೋಗಿ ಬರೋಣ. ನೀ ಯಾವ ಥರ ಹೇಳ್ತೀವೋ ಅದೇ ಥರ ಕಟ್ಟಿಸೋಣ. ಆಯ್ತು. ಓಕೆ. ಮತ್ತೆ ಏನು ಇಲ್ಲೇನು? ಏನು ಇಲ್ಲ ಅಂದ್ರೆ ಹಾಂ, ಎಲ್ಲ ನಾಟಕ. ಕಿಸ್ಸು ಏನು ಹೊಲ್ಸದಿಪ್ಪ ನೀ. ಏನು ಇದ್ರಾಗ ಹೊಲಿಸ್ತಾನ? ನಾನು ನಿನ್ನ ಒಬ್ಬರದೀನಿ, ನಾನು ನಿನ್ನ ಮದುವೆ ಆಗೋನದೀನಿ. ಇಷ್ಟು ದಿನ ಅಂತೂ ಎಲ್ಲ ಏನಾರು ಒಂದು ಹೇಳಿ ಸತ್ತಾಸ್ತಿದ್ವಿ. ಈಗ ಅದೆಲ್ಲ ಕೊಟ್ಟಿಲ್ಲ. ನೀನು ಕೊಡ್ಬೇಕು ಅಂದ್ರೆ ಕೊಡ್ಬೇಕು ಅಷ್ಟೆ. ಬೇಕು ಚಿನ್ನ, ಕೊಡು ಅನ್ಸ. ಇಡು ಹೂ ಬಂದ್ಲಿ, ಇಡು. ನಾ ಮತ್ತೆ ಹಚ್ತೀನಿ. ಬೈ 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 ಬೈ. ಈ ಹೆಣ್ಮಕ್ಳತ್ತಿ ಏನಾರು ಒಂದು ಹೇಳಿ ತಪ್ಪಿಸ್ಕೊತಾವ ನೋಡು. ಬರೀ ನಮ್ಮ ಆಸೆಗೆ ಬರೀ ತಣ್ಣೀರು ಹಾಕ್ತಾವ. ಏನ್ ಮಾಡತ್ತಿ ಇಲ್ಲಿ? ಅದು 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 ಅಂದ್ರೆ ಏನದು? ಅದು ಅದು ಅಭಿಷೇಕನ್ ಜೋಡಿ ಮಾತಾಡತ್ತಿದ್ದೆ. ಫೋನ್ ಮಾಡಿತ್ತು. ಏನಂತ? ಅದು ಮತ್ತೆ ಅವ್ರ ಮನೆ ಕಟ್ಸಾತಾರಲ್ಲ, ಅದಕ್ಕೆ ಇಂಜಿನಿಯರಿಂಗ್ ಪ್ಲ್ಯಾನ್ ಹಾಕ್ಸೋದು, ಮತ್ತು ನಿನ್ಗೆ ಯಾವ ಥರ ಬೇಕು ಹೇಳು, ಅದೇ ಥರ ಇಂಟೀರಿಯರ್ ಡಿಸೈನ್ ಮಾಡಿಸೋನು. ನೀ ಯಾವ ಥರ ಹೇಳ್ತೀವಿ ಆ ಥರ ಪ್ಲ್ಯಾನ್ ಮಾಡಿಸೋನು. ಅದಕ್ಕೆ ಬರ್ತಿ ಅಂತ ಫೋನ್ ಮಾಡಿತ್ತು ಅವ್ವ. ನಾ ಬರಲ್ಲ, ನಮ್ಮವ್ವ ಕಳಿಸಿದ್ರೆ ಅಷ್ಟೇ ಬರ್ತೀನಿ ಅಂತ ಹೇಳಿದೆ ಅವ್ವ. ನಾ ಹೋಗ್ತೇನಂತ ಹೇಳಿಲ್ಲ. ಇರ್ಲಿ ಹೇಳು. ಏನು ಅವ್ರವನು ಬರ್ತಾಳಂತನ ಅಲ್ಲಿಗೆ? ಅದೇನು ಹೇಳಿಲ್ಲ ಬೇ. ಹೋಗೋದಾದ್ರೆ ನೀವು ಒಬ್ಬಕ್ಕೆ ಹೋಗಬೇಡ, ಅವ್ರವನು ಜೊತೆಗೆ ಕರ್ಕೊಂಡು ಹೋಗ್ರಿ. ಮತ್ತು ಅವ್ರವಿದ್ದು ನೀ ಇದ್ರಾಗೆಲ್ಲ ಹಿರತನ ಮಾಡಕ್ಕೆ ಹೋದೆ ಅಂದ್ರೆ ಮತ್ತು ಅವ್ರವ್ ನಾಳೆ ಏನಾರ ಅನ್ಕೊಂಡಾಳ. ಅದಕ್ಕೆ ಹೋಗಂಗಿದ್ರೆ ಅವ್ರವನ ಜೋಡಿನೂ ಕರ್ಕೊಂಡು ಹೋಗ್ರಿ. ನೀವಿರೋ ಮನೆ ಐತಿ ನೋಡ್ರಿ, ನಿಮ್ಗೆ ಇಚ್ಛಾ ಬಂದಂಗೆ ಏನೋ ಡಿಜಾನ್ ಪಜಾನ್ ಅಂತಾರಲ್ಲ, ಮಾಡಿಸ್ಕೊರಿ. ಹೋಗಿ ದೌಡ್ ಬಾ. ಈಗ ಹೊಂಟೆ ನಿನ್ನ ತಡಾನ? ಇಲ್ವೇ, ಸಂಜಿನಾಗ ಕೆಲಸದಿಂದ ಬಂದ ಮೇಲೆ ಬಂದು ನಿಮ್ಗೆ ಹೇಳಿ ಕರ್ಕೊಂಡು ಹೋಗ್ತೀನಿ ಅಂದಾನ. ಆತಾತು. ಆದ್ರೂ ಒಂದಿಟ್ಟು ಫೋನ್ಯಾಗ ಮಾತಾಡೋದು ಕಮ್ಮಿ ಮಾಡು. ನಾ ಇಲ್ಲೇ ಒಟ್ಟು ಚಂದ್ರೇರ್ ಮನೆ ಕಡೆ ಹೋಗಿ ಬರ್ತೀನಿ. ಆತೇವ. ಮತ್ ನಾ ಅತ್ತ ಹೋಗಿದ ತಕ್ಷಣ ಮತ್ತೆ ಫೋನ್ ಹಚ್ಕೊಂಡು ಮಾತಾಡ್ಕೊಂಡು ಕೂತಿ. ಆ ಹಿತ್ತಲಾಗ ಅವಕ್ಕೆ ಗಿಡಕ್ಕೆ ಒಟ್ಟು ನೀರು ಹಾಕು. ನಾನು ಹಾಕದ ಮರ್ತೀನಿ. ಒಂದಿಷ್ಟು ನೀರು ಗೀರು ಹಾಕಿ ಆಮೇಲೆ ಅರ್ಬಿ ಒಣಗಿ ಹಾಕಿದ್ನಲ್ಲ, ಅವ್ನು ತಕೊಂಬಂದು ಹೊಸ ಮಡಿಚಿಡು. ನಾ ಬರ್ತೀನಿ. ಆತು ಆತು ಬೇ.